ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಮ್ಯಾಚ್ ಡೇ ಗೇಮ್ ಆನ್. ಇಟ್ಸ್ RCB ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ WPL ಫೋರ್ತ್ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಪ್ರಿವ್ಯೂ ಕಡೆ ಹೋಗೋದಕ್ಕೂ ಮುಂಚೆ ಗೈಸ್ ಒಂದೇ ಒಂದ್ಸಲ ಸಾರಿ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಲಾಸ್ಟ್ 2 ಮ್ಯಾಚ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋದಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ನೆನ್ನೆ ಮ್ಯಾಚ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಸೆಕೆಂಡ್ ಮ್ಯಾಚು ಫುಲ್ ಕಾಂಟ್ರವರ್ಸಿಲಿ ಎಂಡ್ ಆಯಿತು. ಥರ್ಡ್ ಕ್ಲಾಸ್ ಅಂಪೈರು ಅಂತ ಅದ್ರ ಬಗ್ಗೆ ಮಾಡೋದಕ್ಕಾಗಿಲ್ಲ. ಇನ್ಮೇಲೆ ಪ್ರತಿದಿನನೂ ಕೂಡ ಪ್ರತಿಯೊಂದು ಮ್ಯಾಚ್ದೂ ಮಿಸ್ ಮಾಡ್ದಂಗೆ ಮಾಡೋದಕ್ಕೆ 100% ಟ್ರೈ ಮಾಡ್ತೀನಿ. ಬನ್ನಿ ಇವತ್ತಿನ ಪ್ರಿವ್ಯೂ ವಿಡಿಯೋನ ಶುರು ಮಾಡೋಣ. RCB ವುಮೆನ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಯಾವಾಗೆಲ್ಲ ಆಡಿದ್ದಾರೆ. ಕ್ಲೋಸು ಮತ್ತೆ ಬೆಂಕಿ ಫೈಟ್ ಇರುತ್ತೆ. ಇಬ್ರದೂ ಕೂಡ ಬ್ಯಾಟಿಂಗು ಬ್ಲಾಸ್ಟ್ ಮಾಡೋವಂಥ ಬ್ಯಾಟಿಂಗ್ ಇರೋದು. ಅದರಲ್ಲಂತೂ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಓಪನರ್ಸ್ ಅಂತೂ ಕಿತ್ಕೊಂಡು ಹೊಡಿತಾರೆ ಉಚ್ಚಾಪಟ್ಟೆ. ಅದರಲ್ಲೂ ಶಫಾಲಿ ವರ್ಮಾ ಅವರಂತೂ ಕೇಳಂಗೆ ಇಲ್ಲ. ಅದ್ರ ಬಗ್ಗೆ ಡೀಟೇಲ್ಡ್ ಅಂಡ್ ಡೆಪ್ತ್ ಆಗಿ ಮಾತಾಡೋಣ. ಮ್ಯಾಚ್ ನಡೀತಾ ಇರೋದು ಎಲ್ಲಿ? ವಡೋದರ ಸ್ಟೇಡಿಯಂ. ಅಂದ್ರೆ ಇಷ್ಟು ದಿನ 3 ಮ್ಯಾಚ್ ಎಲ್ಲಿ ನಡೆದೈತೆ ಅಲ್ಲೇನೆ ನಮ್ದು RCB ಲಾಸ್ಟ್ ಮ್ಯಾಚು ವಡೋದರ ಸ್ಟೇಡಿಯಂ ಅಲ್ಲಿ. ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಬರ್ತೀವಿ. ಇಲ್ಲಿ ಬರೋಡಾ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಯಾರೇ ಟಾಸ್ ಗೆದ್ರೂ ಕೂಡ ಚೇಸಿಂಗ್ ನ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ನ ಆಡಿ ಎಷ್ಟೇ ಸ್ಕೋರ್ ನ ಹೊಡೆದ್ರೂ ಕೂಡ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತೀವಿ ಅನ್ನೋದು ಸ್ವಲ್ಪ ಕಷ್ಟ. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 175+ ಐತೆ. ಬಟ್ ಫಸ್ಟ್ ಮ್ಯಾಚ್ 200 ನ ಕ್ರಾಸ್ ಆಗ್ತಾ ಇದ್ದಂಗೆ ಪ್ರತಿ ಮ್ಯಾಚ್ನು ಹೈ ಸ್ಕೋರಿಂಗ್ ಆಗುತ್ತೆ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ. ಸೆಕೆಂಡ್ ಮ್ಯಾಚ್ನು ಕೂಡ ಆಗಬೇಕಾಗಿತ್ತು, ಬಟ್ ವಿಕೆಟ್ ಬಿದ್ದಿದ್ರಿಂದ ಹೋಗ್ಲಿಲ್ಲ. ನೆನ್ನೆ ಅಂತ UP ವಾರಿಯರ್ಸ್ದು ವರ್ಸ್ಟ್ ಬ್ಯಾಟಿಂಗು. ಬಟ್ ಇಲ್ಲಿ ಇವತ್ತು ಆ ರೀತಿ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ 2 ಟೀಮ್ದು ಕೂಡ ಬ್ಯಾಟಿಂಗ್ಗೆ ಸ್ಟ್ರೆಂತ್ ಆನ್ ಆಗಿರೋದ್ರಿಂದ ನನ್ನ ಪ್ರಕಾರ 180+ ನ ಹೊಡಿತಾರೆ. ಯಾರೇ ಬ್ಯಾಟಿಂಗ್ ನ ಆಡಿದ್ರು ಕೂಡ ಸಖತ್ ಕ್ಯೂರಿಯಾಸಿಟಿ ಆಗಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ಯಾರು ಫಾರ್ಮಿಗೆ ಬರಬೇಕು RCB ಅಂತ ಕೇಳಿದ್ರೆ ಇಟ್ಸ್ ಸ್ಮೃತಿ ಮಂದಾಣ ಅವರು ಬರಬೇಕು. ಅವ್ರ ಜೊತೆ ಓಪನಿಂಗ್ ಯಾರೋ ಬರ್ತಾರೆ, ಅವ್ರ ಹೆಸರೇನು ನೆನಪಾಗ್ತಿಲ್ಲ, ಇಂಗ್ಲೆಂಡ್ ಬ್ಯಾಟರ್ ಅಂತ ಕಾಣಿಸುತ್ತೆ. ಅವರು ಫಸ್ಟ್ 4 ನ ಸಖತ್ತಾಗಿ ಹೊಡೆದ್ರು. ಬಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅವತ್ತು ಬ್ಲಾಸ್ಟ್ ಆಗಿ ಬರಬೇಕು. ಅದರಲ್ಲಂತೂ ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದಾನ ಅವರಂತೂ ಫಾರ್ಮಿಗೆ ಬರಲೇಬೇಕು. ಲಾಸ್ಟ್ ಮ್ಯಾಚ್ 8 ರನ್ ಹೊಡೆದಿರೋದು. ಇವತ್ತು ಹೈ ಎಕ್ಸ್ಪೆಕ್ಟೇಷನ್ ಸ್ಮೃತಿ ಮಂದಾನ. ಇನ್ನ ಎಲಿಸ್ ಪೆರಿ ಅವರಂತೂ ಕೇಳಂಗಿಲ್ಲ. ಬೆಂಕಿ ಫಾರ್ಮು ರಿಚಾ ಘೋಷ್ ಅವರಂತೂ ಹುಚ್ಚನಾಯಿ ಹೊಡೆದಿರೋದು 27 ಬಾಲಿಗೆ 64. ಅವ್ರ ಮೇಲಂತೂ ಸಖತ್ ಎಕ್ಸ್ಪೆಕ್ಟೇಷನ್ ಐತೆ. ಕನಿಕಾ ಊಜಾ ಅವರಂತೂ ಸಖತ್ತಾಗಿ ಮಿಡಲ್ ಆರ್ಡರ್ ಅಲ್ಲಿ ಇಂಜುರಿ ಆಗಿದ್ದಾರೆ ಎಷ್ಟೋ ಜನ. ಸೋಫಿ ಡಿವೈನ್ ಇಲ್ಲ, ಮೊಲೆಕ್ಸಿ ಅನ್ನೋರು ಇಲ್ಲ, ಯಾರನ್ನು ಇಲ್ಲದೆ ಇದ್ರು ಕೂಡ ಸಖತ್ತಾಗಿ ಮ್ಯಾನೇಜ್ ಮಾಡಿ 13 ಬಾಲಿಗೆ 30 ಹೊಡೆದಿರೋದ್ರಿಂದನೂ ಅವ್ರ ಮೇಲೂ ಕೂಡ ಸಖತ್ತು ಡಿಪೆಂಡಿಂಗ್ ಆಗೈತೆ RCB. ಬಟ್ ಜಾರ್ಜಿ ವೇರಮ್ ಅವರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ. ಅವ್ರನ್ನು ಕೂಡ ಬ್ಲಾಸ್ಟ್ ಬ್ಯಾಟರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ರೇಣುಕಾ ಸಿಂಗ್ ಅವರಂತೂ ಬೆಂಕಿಯಾಗಿ ಬೌಲಿಂಗ್ ಮಾಡಿದ್ದಾರೆ. ಇನ್ನು ಅವ್ರನ್ನ ಬಿಡ್ತು ಅಂತಂದ್ರೆ ಇನ್ನೆಲ್ಲ ಹುಚ್ಚನಾಗಿ ಹೊಡೆಸ್ಕೊಂಡಿರೋದು. ಅದರಲ್ಲಂತೂ ಲೆಗ್ ಸ್ಪಿನ್ ಹಾಕುವಂತ ಜಾರ್ಜಿ ವೇರಮ್ ಅಂತೂ ಲಾಸ್ಟ್ ಮ್ಯಾಚ್ ಸಖತ್ ಅಂದ್ರೆ ಸಖತ್ತು ಕಾಸ್ಟ್ಲಿ ಆಗಿದ್ರೆ 50 ರನ್ನ ಬಿಟ್ಕೊಟ್ಟಿದ್ದು. ಅವತ್ತು ಗಾರ್ಡ್ನರ್ ಅವರು ಉಚಾಪಟೆ ಹೊಡೆದಿದ್ದು. ಎಲ್ಲರೂ ಕಾಸ್ಟ್ಲಿ ಆಗಿದ್ದಾರೆ. ಬಟ್ ಜಾರ್ಜಿ ವೇರಮ್ ಅವರು ಇವತ್ತು ಒಳ್ಳೆ ಬೌಲಿಂಗ್ ನ ಹಾಕ್ಬೇಕು. ಮತ್ತೆ ಕನಿಕಾ ಊಜಾ ಅವ್ರ ಮೇಲೂ ಕೂಡ ಸಖತ್ ಎಕ್ಸ್ಪೆಕ್ಟೇಷನ್ ಐತೆ. ಅದಾದ್ಮೇಲೆ ಶ್ರೇಯಾಂಕ ಪಾಟೀಲ್ ಅವರು ಅನ್ಸೋಲ್ಡ್ ಆಗಿರೋದ್ರಿಂದ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಸ್ನೇಹ ರಾಣಾ ಅಂದ್ರೆ UP ವಾರಿಯರ್ಸ್ ಅಲ್ಲ ಗುಜರಾತ್ ಜೆಂಟ್ಸ್ ಅಲ್ಲಿ ಆಡ್ತಿರೋರು ಲಾಸ್ಟ್ ಇಯರ್, ಅವರನ್ನ ತಗೊಂಡಿದ್ದಾರೆ. ಅವ್ರನ್ನ ಆಡಿಸ್ತಾರ ಪ್ಲೇಯಿಂಗ್ 11 ನನ್ನ ಪ್ರಕಾರ ಚಾನ್ಸಸ್ ಸಿಗೋದು ಕಡಿಮೆ ಅಂತ ಅನ್ಕೊಳ್ತೀನಿ. ಸಿಕ್ಕಿದ್ರೆ ಕೂಡ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಆಶಾ ಶೋಭಣ್ ಅವರನ್ನು ಕೂಡ ಇಲ್ಲ. ಹಂಗಾಗಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಇದ್ರಾಗ ಕಾಣಿಸ್ತೈತೆ. ಪ್ರೇಮ ರಾವತ್ ಅವ್ರನ್ನು ಕೂಡ ಮಾಡ್ತಾ ಇರೋದ್ರಿಂದ RCB ಬ್ಯಾಟಿಂಗ್ ಬಗ್ಗೆ 2 ಮಾತಿಲ್ಲ. ಬೌಲಿಂಗ್ ಒಂದು ಸ್ವಲ್ಪ ಮಸ್ತಾಯ್ತು ಅಂತಂದ್ರೆ ಸಖತ್ತಾಗಿರುತ್ತೆ. ರೇಣುಕಾ ಸಿಂಗು ಸೇಮ್ ಬೌಲಿಂಗ್ ನ ಅದೇ ತರ ಮಾಡ್ಬೇಕಷ್ಟೇ. ಇನ್ನ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಕಡೆ ಬಂತು ಅಂತಂದ್ರೆ ಶಫಾಲಿ ವರ್ಮಾ ಅವರಂತೂ ಬೆಂಕಿ ಬ್ಲಾಸ್ಟ್ ಬ್ಯಾಟಿಂಗ್ ಆಡಿರೋದು. ಮೆಗ್ಲಾನಿ ಅವರ ಕ್ಯಾಪ್ಟನ್ ಅಂತ ಏನು ಇನ್ನಿಂಗ್ಸ್ ಬಂದಿಲ್ಲ. ಲಾಸ್ಟ್ ಮ್ಯಾಚ್ ಫುಲ್ ಡಾಟ್ ನಾಡಿ 16 ಬಾಲಿಗೆ 13 ರನ್ ಎಷ್ಟೋ ಹೊಡೆದು ಔಟ್ ಆಗಿದ್ದಾರೆ. ಅವ್ರ ಮೇಲೂ ಕೂಡ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಜಮೀಮಾ ರೋಡ್ರೆಕ್ಸ್ ಅವರನ್ನು ಕೂಡ ಲಾಸ್ಟ್ ಮ್ಯಾಚ್ ರನ್ ಬಂದಿಲ್ಲ. ಬಟ್ ಅವರು ಯಾವಾಗ್ಲೂ ಕೂಡ ಗೇಮ್ ಅಲ್ಲಿ ಇರುವಂತ ಪ್ಲೇಯರ್ ಗೇಮ್ ಇಂದ ತೆಗೆಯೋದಿಕ್ಕೆ ಆಗೋದಿಲ್ಲ. ಕ್ಯಾಪ್ಸಿ ಅವ್ರನ್ನು ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಮ್ಯಾಚು. ಇನ್ನು ಅವ್ರ ಕಡೆ ಏನಿಲ್ಲ ಗುರು, ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಅವನು, ನಮ್ದು ಬ್ಯಾಟಿಂಗ್ ಸ್ಟ್ರೆಂತ್ ಅವನು. ಬೌಲಿಂಗ್ ಅವ್ರಿಗಿಂತ ಫಾರ್ ಬೆಟರ್ ಇದೆ ನಮ್ಮ ಕಡೆದು. ಬಟ್ ನೋಡೋಣ, ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಮಾಡಬೇಕು. ಜಾರ್ಜಿ ವೇರಮ್ ರೇಣುಕಾ ಸಿಂಗ್ ಅವರಿಗೆ ಪಾರ್ಟಿಗೆ ಬಂತು ಅಂತಂದ್ರೆ ರೇಣುಕಾ ಸಿಂಗ್ ಅವ್ರ ಜೊತೆಗೆ ಮಸ್ತಾಗಿರುತ್ತೆ. ಬಟ್ ಬೌಲಿಂಗ್ ಇಬ್ರಾಳ್ದು ಕೂಡ ವೀಕ್ ಐತೆ, ಸಿಮಿಲರ್ನೇ ಅಂತ ಅನ್ಕೊಬೋದು. ಬಟ್ ಬ್ಯಾಟಿಂಗ್ 2 ಕಡೆಯಿಂದ ಸ್ಟ್ರಾಂಗ್ ಇರೋದ್ರಿಂದ ಹೈ ಸ್ಕೋರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು 180+ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾರೇ ಬ್ಯಾಟಿಂಗ್ ನ ಆಡಿದ್ರು ಕೂಡ ಕಡಕ್ ಮ್ಯಾಚ್ ಆಗಲಿ. ಇವತ್ತು ಲಾಸ್ಟ್ ಮ್ಯಾಚ್ ಹೆಂಗಿತ್ತು RCB ಅದೇ ತರ ಆಯ್ತು ಅಂತಂದ್ರೆ WPL ನಶಾ ಕ್ರೇಜ್ ಆಗಿರುತ್ತೆ. ಇವತ್ತು ಒಂದು ಮ್ಯಾಚ್ ನ ಹೊಡೆದಿ RCB 4 ಪಾಯಿಂಟ್ ಜೊತೆಗೆ ಬ್ಯಾಂಗ್ಳೂರ್ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಲಿ ಅಂತ
ನಾವು ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಹೋಪ್ಫುಲಿ ಇವತ್ತಿನ ಮ್ಯಾಚ್ನ ಗೆಲ್ತಾರೆ ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದಾನ ಕಡೆಯಿಂದ. ಒಂದು ಅಟ್ಲೀಸ್ಟ್ ಒಂದು 50 ರನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಸಂಜೆ ಮ್ಯಾಚ್ ಮುಗಿತಾ ಇದ್ದಂಗೆ ನಮ್ಮ ಚಾನಲಲ್ಲಿ ಟಕಾರನ ವಿಡಿಯೋ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ನ ಹಾಕಿ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂದರೆ ಸಂಜೆ ಸಿಗೋಣ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.